ಮಾದಕ ದ್ರವ್ಯ ಮುಕ್ತ ಸಮಾಜಕ್ಕಾಗಿ ಸನ್ಮಿತ್ರ ಅಭಿಯಾನ. ಕರ್ನಾಟಕದ ಯುವ ಜನತೆಯನ್ನು ಕಾಡುತ್ತಿರುವ ಮಾದಕ ದ್ರವ್ಯ ವ್ಯಸನದ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಈಗ ಹೊಸ ಸಮರ ಸಾರಿದೆ. ಸನ್ಮಿತ್ರ ಎಂಬ ವಿನೂತನ ಉಪಕ್ರಮದ ಮೂಲಕ ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಾಣಕ್ಕೆ ಬೆಂಗಳೂರು ನಗರ ಪೊಲೀಸ್ ಮಹತ್ವದ ಹೆಜ್ಜೆ ಇಟ್ಟಿದೆ. ಮಾದಕ ವ್ಯಸನಕ್ಕೆ ಬಲಿಯಾಗುತ್ತಿರುವ ಯುವಕರನ್ನು ಸರಿದಾರಿಗೆ ತರಲು ಮತ್ತು ಅವರಿಗೆ ಸೂಕ್ತ ಮಾರ್ಗದರ್ಶನ ನೀಡಲು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಡಿಜಿ ಮತ್ತು ಐಜಿಪಿ ಆದೇಶದಂತೆ ಸನ್ಮಿತ್ರ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇದರ ಭಾಗವಾಗಿ ಪಶ್ಚಿಮ ವಿಭಾಗದ ಡಿಸಿಪಿ ಶ್ರೀ ಯತೀಶ್ ಎನ್ ಐಪಿಎಸ್ ಅವರ ನೇತೃತ್ವದಲ್ಲಿ ವಿಜಯನಗರ ಉಪವಿಭಾಗದ ವ್ಯಾಪ್ತಿಯಲ್ಲಿ ಬೃಹತ್ ತಪಾಸಣಾ ಕಾರ್ಯಾಚರಣೆ ಎನ್-ಮಾಸ್ ನಡೆಸಲಾಯಿತು. ದಿನಾಂಕ 4 ಮಾರ್ಚ್ 2026ರಂದು ತಪಾಸಣೆ ನಡೆಸಲಾಯಿತು. ವಿಜಯನಗರ ಉಪವಿಭಾಗದ 6 ಶಿಕ್ಷಣ ಸಂಸ್ಥೆಗಳು ಮತ್ತು 2 ಹಾಸ್ಟೆಲ್ಗಳಲ್ಲಿ ಪರಿಶೀಲನೆ. ಸುಮಾರು 1200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಮೂತ್ರದ ಮಾದರಿ ಸಂಗ್ರಹ. ಯಾದೃಚ್ಛಿಕವಾಗಿ ಪರೀಕ್ಷಿಸಲಾದ 585 ಮಾದರಿಗಳಲ್ಲಿ 31 ವಿದ್ಯಾರ್ಥಿಗಳ ವರದಿ ಪಾಸಿಟಿವ್ ಬಂದಿದೆ. ಈ ಕಾರ್ಯಾಚರಣೆಯು ಸ್ಥಳೀಯ ಆಸ್ಪತ್ರೆಗಳಾದ ಪುಣ್ಯ ಆಸ್ಪತ್ರೆ, ಪದ್ಮದೇವಯ್ಯ ಆಸ್ಪತ್ರೆ, ಕೆಎಡಿಇ ಶರಾವತಿ, ಶ್ರೀ ಲಕ್ಷ್ಮಿ ಮಲ್ಟಿ ಸ್ಪೆಷಾಲಿಟಿ ಮತ್ತು ಕಾಂಗ್ರೂ ಕೇರ್ ಆಸ್ಪತ್ರೆಗಳ ವೈದ್ಯಕೀಯ ತಂಡದ ಸಹಯೋಗದೊಂದಿಗೆ ಯಶಸ್ವಿಯಾಗಿ ನಡೆಯಿತು. ಕೇವಲ ಶಿಕ್ಷೆ ನೀಡುವುದು ಈ ಯೋಜನೆಯ ಉದ್ದೇಶವಲ್ಲ, ಬದಲಾಗಿ ಸುಧಾರಣೆ ಮಾಡುವುದು ಇದರ ಗುರಿಯಾಗಿದೆ. ಪರಿಣಿತ ಮಾನಸಿಕ ಆರೋಗ್ಯ ವೃತ್ತಿಪರರಿಂದ ಪ್ಲೇಸ್ಮೆಂಟ್ ಕೌನ್ಸೆಲಿಂಗ್ ನೀಡಲಾಗುವುದು. ಅಗತ್ಯವಿರುವವರಿಗೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಒದಗಿಸಲಾಗುವುದು. ವ್ಯಸನಿಗಳ ಗುರುತು ಮತ್ತು ಕುಟುಂಬದ ವಿವರಗಳನ್ನು ಸಂಪೂರ್ಣ ಗೌಪ್ಯವಾಗಿ ಇಡಲಾಗುವುದು. ಪ್ರತಿ ವಿದ್ಯಾರ್ಥಿಗೆ ಒಬ್ಬ ಮೀಸಲಾದ ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸಿ ಅವರು ಪುನರ್ವಸತಿ ಹೊಂದಲು ನಿರಂತರ ಬೆಂಬಲ ನೀಡಲಾಗುವುದು. ನಿಮ್ಮ ಸುರಕ್ಷತೆಯೇ ನಮ್ಮ ಗುರಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಬೆಂಗಳೂರು ಪೊಲೀಸರು ಈ ಮಹತ್ವದ ಬದಲಾವಣೆಗೆ ಮುಂದಾಗಿದ್ದಾರೆ. ಮಾದಕ ದ್ರವ್ಯದ ಕಪಿಮುಷ್ಟಿಯಿಂದ ಯುವಜನಾಂಗವನ್ನು ರಕ್ಷಿಸಲು ಪೋಷಕರು ಮತ್ತು ಸಮಾಜದ ಸಹಕಾರ ಅಗತ್ಯ ಎಂದು ಇಲಾಖೆ ಮನವಿ ಮಾಡಿದೆ.